ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರೆ ಎಲ್ಲರೂ ಆರಾಮಿದ್ರೆ ಅನ್ಕೊಂಡಿನಿ. ಇವತ್ತು ನಾನು ಸ್ಕಿನ್ ಕೇರ್ ಮ್ಯಾಗ ಲಾಗ್ ಮಾಡ್ಬೇಕು ಅನ್ಕೊಂಡಿನಿ. ಬಿಕಾಸ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಸ್ಕಿನ್ ಕೇರ್ ಅಂದರೆ ಏನು ಆ್ಯಂಡ್ ಯಾವ ಥರ ಮಾಡ್ಕೋಬೇಕು. ಆ್ಯಂಡ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ 50% ಜನಕ್ಕೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ. ಅಂಥವ್ರಿಗೋಸ್ಕರ ನಾನು ಇವತ್ತು ಸ್ಕಿನ್ ಕೇರ್ ಬಗ್ಗೆ ಲಾಗ್ ಮಾಡ್ಬೇಕು ಅನ್ಕೊಂಡಿನಿ. ಆ್ಯಂಡ್ ಯಾರಿಗೆಲ್ಲ ಡೀಟೇಲಾಗಿ ಗೊತ್ತಿಲ್ಲ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಸ್ಕಿನ್ ಕೇರ್ ಬಗ್ಗೆ ಗೊತ್ತಾಗಬೇಕು. ಆ್ಯಂಡ್ ನಿಮ್ಮ ಸ್ಕಿನ್ ಯಾವಾಗಲೂ ಬ್ರೈಟ್ ಆಗಿರಬೇಕು, ನಿಮ್ಮ ಸ್ಕಿನ್ ಗ್ಲೋವಿಂಗ್ ಆಗಿರಬೇಕು, ಆ್ಯಂಡ್ ನಿಮ್ಮ ಸ್ಕಿನ್ ಪಿಂಪಲ್ ಆಗದೆ ಇರೋ ಹಾಗೆ ಆ್ಯಂಡ್ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗದೆ ಇರೋ ಥರ ನೀವು ಯಾವ ಥರ ನಿಮ್ಮ ಸ್ಕಿನ್ನ ಮೇಂಟೈನ್ ಮಾಡ್ಕೋಬೇಕಂತಂದು ನಾನು ಈ ಲಾಗ್ ಒಳಗೆ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆ್ಯಂಡ್ ಬರ್ರಿ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ. ನಾನು ಆ್ಯಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಆ್ಯಂಡ್ ಸ್ಕಿನ್ ಕೇರ್ ಯಾವ ಥರ ಮಾಡಬೇಕಂದು. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಎಂಡ್ವರೆಗೂ ನೋಡಿರಿ. ಸೊ ನಿಮ್ಗೆ ಫುಲ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಎಸ್, ನಾನು ಫಸ್ಟ್ ಸ್ಟೆಪ್ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಸ್ಕಿನ್ ಕೇರ್ ಯಾವ ಥರ ಮಾಡ್ಕೋಬೇಕಂತಂದ್ರೆ, ನಾವು ಎಲ್ಲೇ ಔಟ್ಸೈಡ್ ಹೋಗಿ ಬರಲಿ ಇಲ್ಲ ಯಾವುದೇ ಮೇಕಪ್ ಹಾಕ್ಕೊಂಡಿದ್ರು, ಸೊ ಫಸ್ಟ್ ಮನೆಗೆ ಬಂದ ತಕ್ಷಣ ನಮ್ಮ ಸ್ಕಿನ್ಗೆ ನಾವು ಮೇಕಪ್ ರಿಮೂವ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್, ನೀವು ಮೇಕಪ್ ಹಾಕೊಳ್ಳಿ ಬಿಡಲಿ, ಬಟ್ ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಫುಲ್ ಕ್ಲಿಯರ್ ಆಗಿರಬೇಕು. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ, ಮೊದಲು ಸ್ಕಿನ್ನ ಫೇಸ್ ವಾಶ್ ಮಾಡ್ಕೋಬೇಕು ಕ್ಲಿಯರಾಗಿ. ಫೇಸ್ ಕ್ಲಿನ್ಸಿಂಗ್ ಅಂತಾರಲ್ಲ, ಸೊ ಅದು ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನಿಮ್ಮ ಸ್ಕಿನ್ ಹಾಳಾಗಬಾರ್ದು, ರಿಂಕಲ್ ಆಗಬಾರ್ದು, ನಿಮ್ಮ ಸ್ಕಿನ್ ಏನು ಟ್ಯಾನ್ ಆಗಬಾರ್ದು, ನಿಮ್ಮ ಸ್ಕಿನ್ ಏನಾದರೂ ಒಂದು ಆಯಿಲಿ ಆಗಬಾರ್ದು, ಸೆನ್ಸಿಟಿವ್ ಥರ ಆಗದೆ ಇರೋ ಥರ ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮದು. ಫಸ್ಟ್ ಸ್ಟೆಪ್ ಅಂದ್ರೆ ಅದು ಫೇಸ್ ವಾಶ್ ಆಗುತ್ತೆ. ಸೊ ಫೇಸ್ ವಾಶ್ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದ್ರೆ, ನಮ್ಮ ಸ್ಕಿನ್ನ ಸ್ಕ್ರಬ್ಬಿಂಗ್ ಮಾಡ್ಕೋಬೇಕು. ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಮ್ಗೆ ಬ್ಲ್ಯಾಕ್ ಹೆಡ್ಸು ಆ್ಯಂಡ್ ವೈಟ್ ಹೆಡ್ಸು ಆ್ಯಂಡ್ ನಮ್ಮ ಸ್ಕಿನ್ ಆಯಿಲಿ ಅಂದರೆ ಏನಾದರೂ ಡಸ್ಟ್ ಗೊತ್ತಿದ್ರೆ ಆ್ಯಂಡ್ ನಿಮ್ಮ ಸ್ಕಿನ್ ಭಾಳ ಒಂಥರ ಔಟ್ಸೈಡ್ ಹೋದ್ರೆ ಒಂಥರ ಸ್ಕಿನ್ ಚೇಂಜ್ ಆಗಿಬಿಡುತ್ತೆ ನಿಮ್ದು. ಸೊ ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಪ್ಪ ಏನಂದ್ರೆ ಸ್ಕ್ರಬ್ ಆಲ್ರೆಡಿ ಹೊರಗಡೆ ರಗಡ್ ಸಿಗ್ತಾವೆ. ನೀವು ಮನೆಯಲ್ಲಿ ಬೇಕಂದ್ರೆ ಸ್ಕ್ರಬ್ಬು ಕಡಲೆ ಹಿಟ್ಟಿನಿಂದ ನೀವು ಸ್ಕ್ರಬ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ಹೊರಗಡೆ ಸಿಗ್ತಾವೆ, ಅದರಿಂದನೂ ನೀವು ಯೂಸ್ ಮಾಡ್ಕೋಬೋದು. ಸೊ ಸೆಕೆಂಡ್ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಸ್ಕಿನ್ ಕೇರ್ ಒಳಗೆ ಇದನ್ನ ಒಂದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಟೆಪ್ 3 ಏನಪ್ಪ ಅಂದ್ರೆ, ಸಿರಮ್ ಯೂಸ್ ಮಾಡಬೇಕು ಫೇಸ್ ಮೇಲೆ. ಸೊ ನೀವು ಫಸ್ಟ್ ಸ್ಟೆಪ್ ಫೇಸ್ ವಾಶ್ ಮಾಡ್ಕೊಂಡಿರಿ ಆ್ಯಂಡ್ ನೆಕ್ಸ್ಟ್ ಸ್ಕ್ರಬ್ಬಿಂಗ್ ಮಾಡ್ಕೊಂಡಿರಿ ಆ್ಯಂಡ್ ಥರ್ಡ್ ನೀವು ಫೇಸ್ ಮೇಲೆ ಸಿರಮ್ ಹಾಕೋಬೇಕು. ಸೊ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಸಿರಮ್ ಸಿಗ್ತಾವೆ. ಸೊ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥ ಸಿರಮ್ ನೀವು ಚೂಸ್ ಮಾಡಿ ತೊಗೊಂಡು ನೀವು ನೈಟ್ ಮಲ್ಗೋಕ್ಕಿಂತ ಮುಂಚೆ ಡೈಲಿ ನೈಟ್ ಫೇಸ್ ವಾಶ್ ಮಾಡಿಕೊಂಡು ನೀವು ಸಿರಮ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಟೋನ್ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸಿರಮ್ದು ವರ್ಕ್ ಭಾಳ ಒಂದು ಹೈಲೈಟೆಡ್ ಅಂದರೆ 100% ವರ್ಕ್ ಮಾಡುತ್ತೆ ಸಿರಮ್ ನಿಮ್ಮ ಸ್ಕಿನ್ ಮೇಲೆ ಆ್ಯಂಡ್ ಬ್ರೈಟ್ ಆಗಿರೋಕ್ಕೆ ಆ್ಯಂಡ್ ಗ್ಲೋವಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದಮೇಲೆ ನಾವು ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಏನು ಯೂಸ್ ಮಾಡಬೇಕಪ್ಪ ಅಂದರೆ, ನಾವು ಮಾಯ್ಶ್ಚರೈಸರ್ ಯೂಸ್ ಮಾಡಲೇಬೇಕು. ಬಿಕಾಸ್ ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಾವು ಸ್ಕಿನ್ ಫೇಸ್ ವಾಶ್ ಮಾಡಿರ್ತೀವಿ, ಸೊ ಅಲ್ಲಿ ನಮ್ಮ ಸ್ಕಿನ್ ಫುಲ್ ಡ್ರೈ ಆಗಿರುತ್ತೆ. ಸೊ ಮಾಯ್ಶ್ಚರೈಸ್ ಆ್ಯಂಡ್ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರೋಕ್ಕೋಸ್ಕರ ಆ್ಯಂಡ್ ನಮ್ಮ ಸ್ಕಿನ್ ಬೇಸ್ ಯಾವ ಥರ ಅದ ಅದನ್ನು ನೋಡಿಕೊಂಡು ನಾವು ಮಾಯ್ಶ್ಚರೈಸ್ ಚೂಸ್ ಮಾಡ್ಕೋಬೇಕು. ಆ್ಯಂಡ್ ನಮ್ಮ ಸ್ಕಿನ್ ಸೂಟ್ ಆಗುವಂಥದ್ದನ್ನು ತೊಗೊಂಡು ಯೂಸ್ ಮಾಡಬೇಕು. ನಿಮ್ಮ ಸ್ಕಿನ್ ಡ್ರೈ ಇತ್ತಂದ್ರೆ ನೀವು ಆಯಿಲಿ ಥರ ಇರುವಂಥ ಒಂದು ಮಾಯ್ಶ್ಚರೈಸರ್ ತೊಗೋಬೇಕು. ಆ್ಯಂಡ್ ನಿಮ್ದು ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ಸೊ ಡ್ರೈ ಆ್ಯಂಡ್ ಫುಲ್ಲಿ ಅಂದರೆ ಕ್ಲೀನಾಗಿ ನಿಮ್ಮ ಫೇಸ್ ಮೇಲೆ ಕೂತ್ಕೊಳ್ಳುವಂಥ ಒಂದು ಮಾಯ್ಶ್ಚರೈಸರ್ ನೀವು ತೊಗೋಬೇಕಂತಲೇ ಹೇಳ್ತೀನಿ. ಸೊ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೈಟ್ ಮಲ್ಗೋವಾಗ ಇಷ್ಟು ಮಾಡಿಕೊಂಡ್ರೆ ಸಾಕು. ಇಫ್ ಇನ್ ಕೇಸ್ ನೀವು ಡೇ ಒಳಗೆ ಸ್ಕಿನ್ ಕೇರ್ ಮಾಡ್ಕೊಳತ್ತಿದ್ರೆ ಸೊ ನೀವು ಫಿಫ್ತ್ ಸ್ಟೆಪ್ ಫಾಲೋ ಮಾಡಲೇಬೇಕು. ಸೊ ಫಿಫ್ತ್ ಸ್ಟೆಪ್ ಏನಪ್ಪ ಅಂತಂದ್ರೆ, ಸೊ ಸನ್ಸ್ಕ್ರೀನ್ ಬಗ್ಗೆ ನಾನು ಆಲ್ರೆಡಿ ಲಾಗ್ಸ್ ಮಾಡಿದ್ದೀನಿ, ಹಾಕಿದ್ದೀನಿ. ನೀವು ಗೊತ್ತಿಲ್ಲ ಅಂದ್ರೆ ನೋಡಿರಿ. ಸನ್ಸ್ಕ್ರೀನ್ ಯಾಕೆ ಹಾಕೋಬೇಕಪ್ಪ ಅಂದ್ರೆ ಫಿಫ್ತ್ ಸ್ಟೆಪ್ಪಿಗೆ, ಬಿಕಾಸ್ ಔಟ್ಸೈಡ್ ಹೋಗ್ತಿದ್ರೆ ಸೊ ಸನ್ಸ್ಕ್ರೀನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಸನ್ರೈಸಿಂದ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ ಮಾಡ್ಕೋಬೇಕು ಆ್ಯಂಡ್ ನಮ್ಗೆ ಟ್ಯಾನ್ ಆಗಬಾರ್ದು ಸ್ಕಿನ್ನು ಆ್ಯಂಡ್ ಸ್ಕಿನ್ಗೆ ಪ್ರಾಬ್ಲಮ್ ಆಗಬಾರ್ದು, ಏನಾದರೂ ಪಿಂಪಲ್ಸು. ಸೊ ಲೈಕ್ ಈ ಥರ ನಮ್ಗೆ ಸ್ವಲ್ಪ ಜನಕ್ಕೆ ಪಿಗ್ಮೆಂಟೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ 100% ನಿಮ್ಮ ಸ್ಕಿನ್ಗಂತೂ ಏನು ಪ್ರಾಬ್ಲಮ್ ಆಗಲ್ಲ ಅಂತಲೇ ಹೇಳ್ತೀನಿ. ಸೊ ಬಿಕಾಸ್ ಇದು 100%. ಸೊ SPF 50++ ಇರುವಂಥ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿರಿ.
ಇದರಿಂದ ಯಾವುದೇ ಥರದ ಹಾರ್ಮ್ ಇರೋಂಗಿಲ್ಲ. ಸೊ ಒಳ್ಳೆ ಕಂಪ್ನಿ ಆ್ಯಂಡ್ ಒಳ್ಳೆ ಬ್ರ್ಯಾಂಡ್ದು ಸನ್ಸ್ಕ್ರೀನ್ ಅದಾವೆ. ಸೊ ನೀವು ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಇಷ್ಟೇ ನೋಡ್ರಿ, ಸ್ಕಿನ್ ಕೇರ್ ಬಗ್ಗೆ 5 ಟಿಪ್ಸ್ ಅಂತೂ ಫಾಲೋ ಮಾಡಬೇಕು. ನಾನು ಇನ್ನೊಂದು ಸಲ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೈಲೈಟ್ ಆಗಿ ಹೇಳ್ತೀನಿ. ಫಸ್ಟ್ ಕ್ಲೀನ್ಸಿಂಗ್ ಮಾಡ್ಕೋಬೇಕು, ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಸ್ಕ್ರಬ್ ಮಾಡ್ಕೋಬೇಕು. ಆ್ಯಂಡ್ ಥರ್ಡ್ ಸಿರಮ್ ಅಪ್ಲೈ ಮಾಡ್ಕೋಬೇಕು. ಸೊ ಹೇಳಿದ್ನಲ್ಲ, ಸಿರಮ್ ಅಪ್ಲೈ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಫೋರ್ತ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಆ್ಯಂಡ್ ಫಿಫ್ತ್ ನೀವು ಔಟ್ಸೈಡ್ ಹೋಗ್ಬೇಕಂದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ನಿಮ್ಮ ಸ್ಕಿನ್ಗೆ ಯಾವ ಥರ ಸೂಟ್ ಆಗುತ್ತೋ ಅದನ್ನು ಫೇಸ್ ವಾಶ್ ನೀವು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸ್ಕಿನ್ ಯಾವ ಟೈಪ್ ಅದಂತ ನಿಮಗೆ ಗೊತ್ತಿರುತ್ತೆ. ಸೊ ಒಬ್ಬೊಬ್ರದ್ದು ಆಯ್ಲಿ ಇರುತ್ತೆ, ಸೆನ್ಸಿಟಿವ್ ಇರ್ಕೋಬೋದು, ಡ್ರೈ ಸ್ಕಿನ್ ಇರುತ್ತೆ. ಸ್ಟೆಪ್ ವೈಸ್ ನೀವು ನೋಡಿಕೊಂಡು ಎಲ್ಲ ತೊಗೊಂಡು ನೀವು ಸ್ಕಿನ್ ಕೇರ್ ಇಷ್ಟೆಲ್ಲ ಮಾಡೋದ್ರಿಂದ ಏನು ಯೂಸಪ್ಪ ಅಂತ ನೀವು ಅನ್ಕೋಬೋದು. ಸೊ ಸ್ಕಿನ್ ಕೇರ್ ರೊಟೀನ್ ಮಾಡೋದು ಭಾಳ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಇರಬೇಕು, ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು, ನಿಮ್ಮ ಸ್ಕಿನ್ ಬ್ರೈಟ್ ಆಗಬೇಕು, ನಿಮ್ಮ ಸ್ಕಿನ್ ಮೇಲೆ ಯಾವುದೂ ಪಿಂಪಲ್ಸ್ ಆಗಬಾರ್ದು, ನಿಮ್ಮ ಸ್ಕಿನ್ ಒಂಥರ ರೇಡಿಯಂಟ್ ಗ್ಲೋ ಆ್ಯಂಡ್ ಜನ ಅನ್ಬೇಕು ನೋಡಿ, ವಾವ್ ಚಲೋ ಐತಿ ಸ್ಕಿನ್ ಮಸ್ತ್ ಕಾಣತ್ತಾರ ತಂದು. ಸೊ ವಿತೌಟ್ ಮೇಕಪ್ ನೀವು ಇಷ್ಟೆಲ್ಲ ಮಾಡಿಕೊಂಡ್ರೆ ನೀವು ಮೇಕಪ್ ಮಾಡ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಅದು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನ ಗ್ಲೋವಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ಸೊ ಭಾಳ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತು ನೆಕ್ಸ್ಟ್ ಇದೇ ಥರ ಒಂದು ಬೆಸ್ಟ್ ಏನಾದರೂ ಒಂದು ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.